ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ನೌಕಾಪಡೆಯ ದಾಳಿ ಶಕ್ತಿ ಮತ್ತೊಂದು ದೊಡ್ಡ ಮೈಲುಗಲ್ಲನ್ನು ತಲುಪಿದೆ. ಸ್ವದೇಶಿ ತಂತ್ರಜ್ಞಾನದಿಂದ ಅಭಿವೃದ್ಧಿಪಡಿಸಲಾದ ನೇವಲ್ ಆಂಟಿಶಿಪ್ ಮಿಸೈಲ್ ಮೀಡಿಯಂ ರೇಂಜ್ ಅಂದರೆ NASM-MR ಕ್ಷಿಪಣಿಯನ್ನು ನೌಕಾಪಡೆಯ MiG-29K ಯುದ್ಧ ವಿಮಾನಗಳೊಂದಿಗೆ ಯಶಸ್ವಿಯಾಗಿ ಏಕೀಕರಿಸಲಾಗಿದೆ. ಈ ಕ್ಷಿಪಣಿ ಮತ್ತು ಯುದ್ಧ ವಿಮಾನದ ನಡುವಿನ ಎಲ್ಲ ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲ್ ಇಂಟರ್ಫೇಸ್ ಪರೀಕ್ಷೆಗಳು ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು 2026ರ ಮೊದಲ ತ್ರೈಮಾಸಿಕದಲ್ಲಿ ಡೆವಲಪ್ಮೆಂಟಲ್ ಫ್ಲೈಟ್ ಟ್ರಯಲ್ಸ್ ಆರಂಭವಾಗಲಿದೆ ಎಂಬುದು ದೃಢವಾಗಿದೆ. ಈ ಅತ್ಯಾಧುನಿಕ ಕ್ಷಿಪಣಿಯನ್ನು DRDO ಡಿಫೆನ್ಸ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಭಿವೃದ್ಧಿಪಡಿಸಿದೆ. NASM-MR ಒಂದು ಸಬ್ಸಾನಿಕ್ ಆಲ್ ವೆದರ್ ಓವರ್ ದ ಹಾರಿಜಾನ್ ಆಂಟಿಶಿಪ್ ಕ್ರೂಸ್ ಮಿಸೈಲ್ ಆಗಿದ್ದು ಫ್ರಿಗೇಟ್ಸ್, ಕಾರ್ವೆಟ್ಸ್, ಡೆಸ್ಟ್ರಾಯ್ಸ್ ಮತ್ತು ಆಂಫಿಬಿಯಸ್ ವೆಸಲ್ಗಳಿಗೆ ಸೇರಿದಂತೆ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಯುದ್ಧ ಹಡಗುಗಳನ್ನು ನಾಶಪಡಿಸುವ ಸಾಮರ್ಥ್ಯ ಹೊಂದಿದೆ. ಈ ಕ್ಷಿಪಣಿಯು ಅತ್ಯಂತ ಕಡಿಮೆ ಎತ್ತರದಲ್ಲಿ ಸಮುದ್ರದ ಮೇಲ್ಮೈಗೆ ಸಮೀಪವಾಗಿ ಹಾರುವ ಸೀ ಸ್ಕಿಮ್ಮಿಂಗ್ ಫ್ಲೈಟ್ ಪ್ರೊಫೈಲ್ ಹೊಂದಿದೆ. ಇದರಿಂದ ಶತ್ರುಗಳ ರಡಾರ್ಗಳನ್ನು ತಪ್ಪಿಸಿಕೊಂಡು ಕೊನೆಯ ಹಂತದಲ್ಲಿ ಪಾಪ್-ಅಪ್ ಮ್ಯಾನ್ಯೂವರ್ ಮೂಲಕ ಗುರಿಯ ಮೇಲೆ ಭಾರೀ ಪ್ರಭಾವವನ್ನು ಬೀರುತ್ತದೆ. ಮಾರ್ಗದರ್ಶನದ ವಿಷಯದಲ್ಲಿ NASM-MR ಅತ್ಯಂತ ಅಡ್ವಾನ್ಸ್ಡ್ ಆಗಿದೆ. ಇದರಲ್ಲಿ AESA ಸೀಕರ್, ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್, GPS ಹಾಗೂ ಮಿಡ್ ಕೋರ್ಸ್ ಡೇಟಾ ಲಿಂಕ್ ಅಪ್ಡೇಟ್ಸ್ಗಳು ಸೇರಿವೆ. ಈ ಎಲ್ಲ ತಂತ್ರಜ್ಞಾನಗಳ ಸಹಾಯದಿಂದ ಶಕ್ತಿಶಾಲಿ ಎಲೆಕ್ಟ್ರಾನಿಕ್ ಕೌಂಟರ್ ಮೆಷರ್ಸ್ ಇರುವ ಸಮುದ್ರ ಪರಿಸರದಲ್ಲಿಯೂ ಅತ್ಯಂತ ನಿಖರವಾದ ದಾಳಿ ಸಾಧ್ಯವಾಗುತ್ತದೆ. ಸುಮಾರು 400ರಿಂದ 450 ಕಿಲೋಗ್ರಾಂ ತೂಕ ಹೊಂದಿರುವ NASM-MR ಲೈಟ್ ವೆಯ್ಟ್ ವಿನ್ಯಾಸದ ಕಾರಣ MiG-29K ಒಂದು ಸಾರ್ಟಿಯಲ್ಲಿ 4 ಕ್ಷಿಪಣಿಯನ್ನು ಹೊತ್ತುಕೊಂಡು ಹಾರಬಲ್ಲದು. ಇದರಿಂದ ಶತ್ರು ನೌಕಾಪಡೆಯ ಮೇಲೆ ಸ್ವಾರ್ಮ್ ಅಟ್ಯಾಕ್ ನಡೆಸುವ ಸಾಮರ್ಥ್ಯವು ಲಭ್ಯವಾಗುತ್ತದೆ. ಈ ಕ್ಷಿಪಣಿಯು ಭಾರತದ ವಿಮಾನವಾಹಕ ಹಡಗುಗಳಾದ INS ವಿಕ್ರಮಾದಿತ್ಯ ಮತ್ತು INS ವಿಕ್ರಾಂತ್ಗಳ ಕಾರ್ಯಾಚರಣೆಯ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸುತ್ತದೆ. ಪೈಲಟ್ಗಳು ಶತ್ರು ಹಡಗುಗಳ ರಕ್ಷಣಾ ವಲಯದ ಹೊರಗಿನಿಂದಲೇ ಸ್ಟ್ಯಾಂಡ್ ಆಫ್ ಸ್ಟ್ರೈಕ್ ಅನ್ನು ನಡೆಸಲು ಇದು ನೆರವಾಗುತ್ತದೆ. NASM-MR ಯೋಜನೆ 2023ರ ಕೊನೆಯಲ್ಲಿ ನಡೆದ ಪ್ರಿಲಿಮಿನರಿ ಡಿಸೈನ್ ರಿವ್ಯೂ ನಂತರ ಸ್ಥಿರವಾಗಿ ಮುಂದುವರೆದಿದೆ. MiG-29K ಮೇಲಿನ ಇಂಟಿಗ್ರೇಷನ್ ಈಗಾಗಲೇ ಪೂರ್ಣಗೊಂಡಿದ್ದು ಏರೋ ಇಂಡಿಯಾ 2025ರ ಕಾರ್ಯಕ್ರಮದಲ್ಲಿ ಇದರ ಸ್ಕೇಲ್ಡ್ ಮಾಡೆಲ್ಸ್ ಪ್ರದರ್ಶನಗೊಳ್ಳುವ ಮೂಲಕ ಅಧಿಕೃತವಾಗಿ ಗಮನ ಸೆಳೆದಿತ್ತು. 2026ರ ಮೊದಲ ತ್ರೈಮಾಸಿಕದಲ್ಲಿ ನಡೆಯಲಿರುವ ಪ್ರಯೋಗಗಳಲ್ಲಿ ಕ್ಯಾಪ್ಟಿವ್ ಕ್ಯಾರೇಜ್, ಸೇಫ್ ಸಪರೇಷನ್, ಸೀಕರ್ ಪರ್ಫಾರ್ಮೆನ್ಸ್, ಟಾರ್ಗೆಟ್ ಅಕ್ವಿಸಿಷನ್ ಹಾಗೂ ಲೈವ್ ಫೈರ್ ಟ್ರಯಲ್ಸ್ಗಳನ್ನು ನೈಜ ಯುದ್ಧ ಪರಿಸ್ಥಿತಿಯಲ್ಲಿ ಪರೀಕ್ಷೆ ಮಾಡಿಸಲಾಗುತ್ತದೆ. NASM-MR ಕ್ಷಿಪಣಿಯ ಮತ್ತೊಂದು ದೊಡ್ಡ ಶಕ್ತಿ ಅಂದರೆ ಇದರ ಮಲ್ಟಿಪಲ್ ವೇರಿಯಂಟ್ಸ್ ಯೋಜನೆ. ಏರ್ ಲಾಂಚ್ಡ್ ವೇರಿಯಂಟ್ MiG-29K ಹಾಗೂ ಭವಿಷ್ಯದಲ್ಲಿ ರಫೇಲ್ M ಅಥವಾ P-8I ವಿಮಾನಗಳಿಗೆ ಸುಮಾರು 290 ಕಿಲೋಮೀಟರ್ ವ್ಯಾಪ್ತಿ ದೊರೆಯಲಿದೆ. ಶಿಪ್ ಲಾಂಚ್ಡ್ ವೇರಿಯಂಟ್ಗಳಿಗೆ ನೌಕಾಪಡೆಯ ಫ್ರಂಟ್ಲೈನ್ ವಾರ್ಶಿಪ್ಗಾಗಿ ಸಾಲಿಡ್ ಫ್ಯೂಯಲ್ ಬೂಸ್ಟರ್ ಸಹಿತ ಸುಮಾರು 350 ಕಿಲೋಮೀಟರ್ ವ್ಯಾಪ್ತಿ ದೊರೆಯಲಿದೆ. ಸಬ್ಮೆರಿನ್ ಲಾಂಚ್ಡ್ ವೇರಿಯಂಟ್ಗಳಿಗಾಗಿ ನೀರಿನೊಳಗಿಂದ ಉಡಾವಣೆ ಮಾಡಲು ಹೊಂದಾಣಿಕೆ ಮಾಡಲ್ಪಟ್ಟಿದ್ದು ಸುಮಾರು 100 ಕಿಲೋಮೀಟರ್ಗೂ ಹೆಚ್ಚು ವ್ಯಾಪ್ತಿಯನ್ನು ಹೊಂದಿದೆ. ಕೋಸ್ಟಲ್ ಡಿಫೆನ್ಸ್ ವೇರಿಯಂಟ್ ಸಮುದ್ರ ತೀರದ ಕರಾವಳಿ ರಕ್ಷಣೆಗೆ ಬಳಸುವ ಲ್ಯಾಂಡ್ ಬೇಸ್ಡ್ ಸಿಸ್ಟಮ್ಸ್. ನೌಕಾಪಡೆಯ ವಿಶೇಷ ಅಗತ್ಯಗಳಿಗೆ ಅನುಗುಣವಾಗಿ ಅಭಿವೃದ್ಧಿ ಸಮಯ ಸ್ವಲ್ಪ ಹೆಚ್ಚು ಇರಬಹುದು. ಈ ಎಲ್ಲ ರೂಪಾಂತರಗಳೊಂದಿಗೆ NASM-MR ಸುಮಾರು 55 ಕಿಲೋಮೀಟರ್ ಹೊಂದಿದ್ದು ಮತ್ತು ಬ್ರಹ್ಮೋಸ್ ಎಂಬ ಭಾರೀ ಸೂಪರ್ಸಾನಿಕ್ ಕ್ಷಿಪಣಿಗಳ ನಡುವೆ ಒಂದು ಕಾಸ್ಟ್ ಎಫೆಕ್ಟಿವ್ ಬ್ರಿಡ್ಜ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಇದು ಆತ್ಮನಿರ್ಭರ ಭಾರತದ ಗುರಿಗೆ ಬಲ ನೀಡುತ್ತಾ
ವಿದೇಶಿ ಆಯುಧಗಳ ಮೇಲಿನ ಅವಲಂಬನೆಯನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ. ಭವಿಷ್ಯದಲ್ಲಿ ಈ ಕ್ಷಿಪಣಿಯನ್ನು ಲ್ಯಾಂಡ್ ಅಟ್ಯಾಕ್ ರೋಲ್ಗೆ ಹೊಂದಾಣಿಕೆ ಮಾಡುವ ಸಾಧ್ಯತೆಗಳನ್ನು ಪರಿಶೀಲನೆ ಮಾಡಲಾಗುತ್ತಿದೆ. ಈ ಬಗ್ಗೆ ಇಂಡಿಯನ್ ಏರ್ಫೋರ್ಸ್ ಕೂಡ ಆಸಕ್ತಿ ತೋರಿಸುತ್ತದೆ. ಒಮ್ಮೆ ಸಂಪೂರ್ಣವಾಗಿ ಆಪರೇಷನಲ್ ಆದ ನಂತರ NASM-MR ಭಾರತೀಯ ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಡಿಟರೆನ್ಸ್ ಕೇಪಬಿಲಿಟಿಯನ್ನು ಬಹಳಷ್ಟು ಹೆಚ್ಚಿಸುತ್ತದೆ. ಪ್ರಾದೇಶಿಕ ಬೆದರಿಕೆಗಳಿಗೆ ಪರಿಣಾಮಕಾರಿ ಪ್ರತಿರೋಧ ಒದಗಿಸುವ ಮೂಲಕ ಭಾರತದ ಸಮುದ್ರ ಭದ್ರತೆಯನ್ನು ಸ್ವದೇಶಿ ತಂತ್ರಜ್ಞಾನದಿಂದಲೇ ಮತ್ತಷ್ಟು ಬಲಪಡಿಸಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.